ಈ ಕೆಂಗೇರಿ ಉಪನಗರದಲ್ಲಿ ಕನಸು ಅಕಾಡೆಮಿ ಅಂತಂದೇಳ್ಬಿಟ್ಟು ಒಂದು ಸ್ಕೂಲು, ಶ್ರೀ ಸಾಯಿ ಶಿವಂ ಎಜುಕೇಷನಲ್ ಟ್ರಸ್ಟ್ ರಿಜಿಸ್ಟ್ರೇಷನ್ ಅವರ ಅಂಡರಲ್ಲಿರ್ತಕ್ಕಂಥ ಕನಸು ಅಕಾಡೆಮಿ ಮತ್ತು ಇದೇ ಕಟ್ಟಡದಲ್ಲಿ ಬ್ರಿಲಿಯಂಟ್ ಬ್ರೈನ್ ಶಾಲೆ, ಈ ಎರಡೂ ಶಾಲೆಗಳು ಸೇರ್ಕೊಂಡು ಇವತ್ತಿನ ದಿವಸ ಏನು ಸಂಕ್ರಾಂತಿ ಹಬ್ಬವನ್ನು ಭಾಳ ಅಚ್ಚುಕಟ್ಟಾಗಿ ಆಚರಣೆ ಮಾಡಿದ್ದಾರೆ. ತುಂಬ ಖುಷಿಯಾಯಿತು ನಮಗೆ ನೋಡಿಬಿಟ್ಟು. ನೋಡಿ ಇಲ್ಲಿ ಇರ್ತಕ್ಕಂಥ ಒಂದು ಯಾವ ಥರ ಸೆಟಪ್ ಮಾಡಿದ್ದಾರೆ, ಒಂದು ಸಂಕ್ರಾಂತಿ ಹಬ್ಬದ ಸುಗ್ಗಿಯ ಸಂಭ್ರಮವನ್ನು, ಮತ್ತು ರಾಗಿ, ಅವರೆಕಾಯಿ ಮತ್ತು ಮರ ನೋಡಿ ಕಬ್ಬುಣ್ಯಾಗ್ಲು ಹುಡ್ಕೊಂಡು ಎತ್ಕೊಂಬಂದ್ಬಿಟ್ಟಿದ್ದಾರೆ. ಎಲ್ಲೋ ಹುಡ್ಕೊಂಬಂದ್ರೆ ಗೊತ್ತಿಲ್ಲ. ಕಬ್ಬುಣ್ಯಾಗ್ಲು, ಒನಕೆ ಸೆಟಪ್ ತುಂಬ ಸಖತ್ತಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ಈ ಕಡೆ ಬಂದರೆ ಒಂದು ಮನೆ ಟೈಪು, ಗುಡಿಸಲು ಟೈಪು ಒಂದು ಸೆಟಪ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಬರೋಷ್ಟರೊಳಗಡೆ ಉದ್ಘಾಟನೆ ಆಗಿಬಿಟ್ಟಿತ್ತು, ದೀಪ ಎಲ್ಲ ಅಂಟಿಸಿದ್ದಾರೆ ನೋಡಿ. ಗೊಂಬೆಗಳು ಮತ್ತು ಹುಲ್ಲಲ್ಲಿ ಯಾವ ಥರ ಗುಡಿಸ್ಲಾಕ್ಬೇಕೋ ಆ ಥರ ಒಂದು ಗುಡಿಸ್ಲಾಕ್ಬಿಟ್ಟು, ಆ ಒಂದು ಗುಡಿಸ್ಲಲ್ಲಿ ಮೊಗ್ರಿ, ಆಮೇಲೆ ಇನ್ನೇನಪ್ಪ ಅಂದರೆ ಬಾವಿ, ನೀರು ಸೇದೋ ಬಾವಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿಗೆ ತೋರಿಸೋದಕ್ಕೋಸ್ಕರ. ಈ ಸಿಟಿಯಲ್ಲಿ ಎಲ್ಲೋ ನೀರು ಸೇದುವಂಥ ಬಾವಿಗಳು ಕಡಿಮೆ ಇರ್ತವೆ, ಎಲ್ಲೋ ಅಪರೂಪ ಇರ್ತದೆ, 1000ಕ್ಕೆ ಒಂದಿರ್ಬೋದು ಅಷ್ಟೇ. ಆದರೆ ಇವರು ಮಾಡಿದ್ದಾರೆ ಸೆಟಪ್. ಇವಾಗ ಯಾರೂ ನೀರು ಸೇದಲ್ಲ ಬಿಡ್ರಿ, ತುಂಬ ಹೋಯ್ತು ಆ ಕಾಲ ಎಲ್ಲ ಹಿಂದಕ್ಕೆ. ಹಂಗಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮರ ಅಂತೆ, ಮಡಿಕೆ, ಒಲೆ, ಹಸುವಿನ ಚಿತ್ರ ಒಂದು ನೋಡಿ, ಹಸು ಹಾಲು ಕುಡಿತಾ ಇರ್ತಕ್ಕಂಥ ಒಂದು ಹಸು ಕರುವಿನ ಚಿತ್ರ ಎಲ್ಲ ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ. ಈ ಒಂದು ನಗರ ಭಾಗದಲ್ಲಿ ಏನು ಮಕ್ಕಳಿರ್ತಾರೆ ಆ ಮಕ್ಕಳಿಗೆ ಇದೆಲ್ಲ ಗೊತ್ತಾಗಲ್ಲ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೀತಕ್ಕಂಥ ಮಕ್ಕಳಿಗೆ ಇದೇನೂ ಗೊತ್ತಾಗೋದಿಲ್ಲ. ಹಂಗಾಗಿ ನೋಡ್ಸೋದಕ್ಕೆ ತುಂಬ ಚೆನ್ನಾಗಿ ಅವರು ಸೆಟಪ್ ಮಾಡಿದ್ದಾರೆ. ನೋಡಿ ನಮಗೆ ತುಂಬ ಖುಷಿ ಆಯಿತು. ಇದನ್ನೆಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟಲ್ಲದೆ ಮತ್ತೆ ಇನ್ನೊಂದೇನಪ್ಪ ವಿಶೇಷ ಅಂತಂದು ಹೇಳಿದ್ರೆ, ಅವರು ಇಲ್ಲಿ ಒಂದು ಶಾಮಿಯಾನವನ್ನು ಹಾಕಿ ಸುಗ್ಗಿ ಸೊಗಡು ಅಂತೆಲ್ಲ ಬೋಲ್ಡ್ ಹಾಕಿ ತುಂಬ ಚೆನ್ನಾಗಿ ಅಚ್ಚುಕಟ್ಟು ಮಾಡಿಬಿಟ್ಟು ಒಂದು ಓರಿಗಳನ್ನ ಕರೆಸ್ಬಿಟ್ಟಿದ್ದಾರೆ. ಓರಿಗಳು ನೋಡಿ, ಓರಿಗಳು, ಅದ್ರ ಜೊತೆ ಒಂದು ಕುರ್ಮರಿ, ಯಾವುದೋ ಬನ್ನೂರು ಪಟ್ಲಿ ಮರಿ ಒಂದು ತುಂಬ ಚೆನ್ನಾಗಿದೆ ಮರಿ ನೋಡಿ. ಮಕ್ಕಳು ಅದನ್ನೆಲ್ಲ ನೋಡಿ ಖುಷಿ ಬೀಳ್ತಾ ಇದ್ದಾರೆ, ತುಂಬ ಖುಷಿ ಬೀಳ್ತಾ ಇದ್ದಾರೆ. ಆ ಒಂದು ಇರ್ತಕ್ಕಂಥ ಮುದ್ದಾದಂಥ ಒಂದು ಪಟ್ಲಿಯನ್ನು ನೋಡಿಬಿಟ್ಟು ನೋಡಿ, ಓರಿಗಳನ್ನು ಕರೆಸ್ಬಿಟ್ಟು ಈ ಒಂದು ನಗರ ಭಾಗದ ಜನಗಳಿಗೆ ವಾಸ್ತವವಾಗಿ ಓರಿಗಳು ಯಾವ ಥರ ಇರ್ತವೆ ಮತ್ತು ಅದ್ರ ಜೊತೆ ಎಷ್ಟು ಮುದ್ದಾಗಿ ಇರ್ಬೋದು ಅಂತಕ್ಕಂಥ ಒಂದು ಅನುಭವವನ್ನು ಹಂಚ್ಕೊಂಡಿರ್ತಕ್ಕಂಥದ್ದು ಈ ಒಂದು ಶಾಲೆಯವರು. ಈ ಒಂದು ಓರಿಗಳನ್ನು ಕರ್ಕೊಂಬಂದಿರ್ತಕ್ಕಂಥ ಮಾಲೀಕರಾದಂಥ, ಏನಣ್ಣ ನಿಮ್ಮ ಹೆಸರು? ಚಂದನ್. ಯಾವೂರಣ್ಣ ನಿಮ್ಮದು? ನಾವು ಕುಂಬ್ಳಗೋಡ ಹತ್ರ ದೇವಗೆರೆ. ಹಾಂ. ಎಷ್ಟು ವರ್ಷ ಆಗ್ಯದಣ್ಣ ನಿಮ್ಮ ಓರಿಗಳ್ಗ? ಓರಿಗಳಿಗೆ 2 ವರ್ಷ. 2 ವರ್ಷ. ಏನಾಗಿವೆ ಹಲ್ಲುಗಳು? ಇನ್ನೂ ಅಲ್ಲಾಗಿಲ್ಲ, ಹಾಲಲ್ಲು. ಈಗ ಹಲ್ಲು ಹುಡ್ತಾ ಇದೆ. ಇದು ಹಲ್ಲು ಹುಡ್ತಾ ಇದೆ. ಹಾಂ, ಸರಿ ಅಣ್ಣ. ತುಂಬ ಚೆನ್ನಾಗಿ ಸಾಕಿದ್ರಣ್ಣ ಓರಿಗಳು. ನೀವು ಯಾವ ಥರ ಒಂದು ಅಭ್ಯಾಸ ರೂಢಿಸ್ಕೊಂಡಿದ್ದೀರಿ ಇದು ಈ ಒಂದು ಸಿಟಿ ಭಾಗದಲ್ಲಿ ಹೇಳಿ ದಯವಿಟ್ಟು ಸ್ವಲ್ಪ. ಸಿಟಿ ಅಂದರೆ ನಮ್ಮದು ಹಳ್ಳಿನೇ. ಹಾಂ, ಹಳ್ಳಿನೇ. ಈಗೆಲ್ಲ ಸಿಟಿ ಆಗ್ತಾ ಇದೆ. ನಮ್ದು ಇವಾಗಲೂ ಹಳ್ಳಿನೇ. ಇವಾಗಲೂ ಹಳ್ಳಿನೇ. ಹಾಂ, ಏನಾದರೂ ಇರಲ್ಲ ಬಿಡಿ, ಮುಂದಕ್ಕೆ ಆಗ್ತಾ ಸಿಟಿ ಆಗೋಗುತ್ತೆ. ಹೇಳಿ. ಹಾಂ, ಮಾತಾಡ್ಸೋಣ ಹೇಳಿ ಅಣ್ಣ. ನಿಮ್ಮ ತಂದೆಯವರು ಒಂದು ರೂಢಿಸ್ಕೊಂಬಂದಿರ್ತಂಥದ್ದು ನೀವು? ನಮ್ಮ ತಾತ ಎಲ್ಲರೂ ಇದನ್ನೇ ಮಾಡ್ಕೊಂಡು ಬಂದಿದ್ರು. ತೋಟ ಆಯ್ತಾ? ಹೊಲ ತೋಟ ಇದೆಯಾ? ತಮ್ಮ ಸೇರ್ಕೊಂಡು ಹಾಂ. ಹಸುಗಳು ಸಾಕಿದ್ರಾ? ಹಸು ಎತ್ತು ಸಾಕಿದ್ರಾ? ಇನ್ನ ಮನೇಲಿ 2 ಜೊತೆ ಐತೆ. 2 ಜೊತೆ ಇದ್ದಾವೆ, ಪರವಾಗಿಲ್ಲ. ದೊಡ್ಡ 30 ಸೀಮೆದನ 30. ಹಾಂ. ಹಂಗಾರೆ ವ್ಯವಸಾಯಸ್ಥರಪ್ಪ ಪರ್ಮನೆಂಟ್ ಆಗಿ ನೀವು. ಮೇಡಮ್ನವರೇ ನಮಸ್ಕಾರ. ಮೇಡಮ್ನವರೇ ಏನು ಮೇಡಮ್ನವರೇ, ತುಂಬ ಚೆನ್ನಾಗಿ ಇವತ್ತು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಿದ್ದೀರಿ. ಹೇಳಿ ಮೇಡಮ್ನವರೇ. ನೀವೇನಾ ಮಾಲೀಕರು? ಶಾಲೆ ಮಾಲೀಕರು? ನೀವೇನಾಗಿದ್ದೀರಿ ಮೇಡಮ್ನವರೇ ಶಾಲೆಯಲ್ಲಿ? ನಾನು ಇಲ್ಲಿ ಅಕೌಂಟ್ಸ್ ನೋಡ್ಕೊತೀನಿ. ಅಕೌಂಟ್ಸ್ ನೋಡ್ಕೊಂತೀರಾ? ಹಾಂ, ಹೇಳಿ. ನಮ್ಮದೇ ನಮ್ಮ ಸಂಕ್ರಾಂತಿ ಇದಕ್ಕೆ ನಿಮ್ಗೆಲ್ರಿಗೂ ಫಸ್ಟ್ ಆಫ್ ಆಲ್ ಸ್ವಾಗತ ಕೊಡ್ತೀವಿ. ಓಕೆ ಮೇಡಮ್, ಆಯ್ತು ಮೇಡಮ್, ಧನ್ಯವಾದಗಳು. ಹೇಳಿ ಮೇಡಮ್. ನಮ್ಮ ಸ್ಕೂಲಿನ ಮೊದಲನೇ ಉದ್ದೇಶ ಏನು ಅಂತಂದರೆ, ಎಲ್ಲ ಈಗಿನ ಹಳೆ ಕಲ್ಚರ್ ಏನಿತ್ತು, ಹಳೆ ಸಂಪ್ರದಾಯಗಳು ಎಲ್ಲ ಇವಾಗ ತುಂಬ
ಯಾರಿಗೂ ನೆನಪೇ ಆಗ್ತಾ ಇಲ್ಲ ಈಗ. ನೆನಪೇ ಆಗ್ತಾ ಇಲ್ಲ ಅಂದ್ರೆ ಸಿಟಿ ಇಂಪ್ರೂವ್ಮೆಂಟ್ ಆಗ್ತಾ ಸಿಟಿ ಇರೋದಕ್ಕೋಸ್ಕರವಾಗಿ ವಾತಾವರಣದಲ್ಲೇ ಎಲ್ಲ ಮರಿಮಾಚ್ತಾ ಇದೆ. ಹಳ್ಳಿ ವಾತಾವರಣದ ಎಲ್ಲಾ ಸೊಗಡನ್ನು ಮರ್ತೋಗಿದ್ದಾರೆ. ಹೌದು. ಹಂಗಾಗಿ ಅದನ್ನ ನಮ್ಮ ಮಕ್ಳುಗಳಿಂದನಾದ್ರೂ ಮುಖಾಂತರನಾದ್ರೂ ನಾವು ಸ್ವಲ್ಪ ಜನರೇಷನ್ಗೆ ತಿಳಿಸ್ಬೇಕು, ತಲುಪಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಈ ಥರ ಸ್ಟಾಲ್ಸ್ನ ಎಲ್ಲ ಮಾಡಿ ಜನಗಳಿಗೆ ಈ ಹಬ್ಬದ ಸೊಗಡು ಏನಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದೀವಿ. ಹೌದಾ, ಒಳ್ಳೆ ಚೆನ್ನಾಗಿ ಮಾಡಿದ್ರಿ ಮೇಡಮ್. ನಿಜವಾಗ್ಲೂ ಥ್ಯಾಂಕ್ ಯು. ಆವಾಗಲೇ ಬಂದಾಗ ತುಂಬಾ ಹುಡುಗರೆಲ್ಲ ಮುದ್ದಾಡ್ತಾ ಇದ್ರ ಆ ಒಂದು ಪಟ್ಲಿನ ಟಗರುನ. ಗೊತ್ತಿಲ್ಲ ಸರ್ ನಮ್ಮ ಹೌದು. ಮಕ್ಳುಗಳಿಗೆಲ್ಲ. ನಿಜ ನಿಜ ಈ ಕಡೆ ನೋಡುವಾಗ್ಲೇನೆ ಅಲ್ವಾ ಅವ್ರಿಗೆ ಗೊತ್ತಾಗುತ್ತೆ. ಹೌದು, ಕರೆಕ್ಟ್ ಬರೀ ಕಲಿಕೆ ಅಂತಂದ್ರೆ ಓದೋದು ಬರೆಯೋದು ಅಷ್ಟೇ ಅಲ್ಲ ಅಲ್ವಾ. ಈ ಒಂದು ರೂಢಿಯನ್ನ ಕಲ್ತ್ಕೋಬೇಕು ನಮ್ಮ ಮಕ್ಕಳು ಎಲ್ಲನೂ ತಿಳ್ಕೋಬೇಕು. ನಿಜ ನಿಜ ನಿಜ. ಅಲ್ಲ, ಪ್ರತಿ ವರ್ಷನೂ ಈ ತರ ಮಾಡ್ತೀರಾ ಮೇಡಮ್ ಅವರೇ ನಮ್ಮ ಶಾಲೆಯಲ್ಲಿ? ಸರ್, ಸಂಕ್ರಾಂತಿಗೂ ಪ್ರತಿ ವರ್ಷ ಇರುತ್ತೆ. ಇದೊಂದೇ ಅಂತಾನೆ ಅಲ್ಲ, ನಮ್ಮ ಸ್ಕೂಲಲ್ಲಿ ಎಲ್ಲಾ ತರದ ಹಬ್ಬಗಳನ್ನು ಮಾಡ್ತೀವಿ. ಈಗ ಗಣೇಶ ಚತುರ್ಥಿ ಇರ್ಬೋದು, ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ಯಾವುದೇ ಒಂದು ಪರ್ಟಿಕ್ಯುಲರ್ ರಿಲಿಜನ್ ಅಂತಲ್ಲ, ಕ್ರಿಸ್ಮಸ್ ಇಂದ ಹಿಡಿದು ಪ್ರತಿಯೊಂದನ್ನು ಸೆಲೆಬ್ರೇಷನ್ ಮಾಡ್ತೀವಿ. ಸರ್ವಧರ್ಮ ಸಮಾನತೆ ಅನ್ನೋ ರೀತಿಯಲ್ಲಿ ಎಲ್ಲವನ್ನು ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ದೀರಾ. ಒಳ್ಳೇದಾಯ್ತು ಬಿಡಿ ಮೇಡಮ್ ಅವರೇ. ಇವರು ಮೇಡಮ್ ಅವ್ರು ಏನೋ ಎಳ್ಳು ಬೆಲ್ಲ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ತಮ್ಮ ಹೆಸರು ಏನು ಮೇಡಮ್ ಅವರೇ? ಮೇಡಮ್ ನುರ್ಸದ್. ಓಕೆ ಓಕೆ ಮೇಡಮ್ ಅವರೇ. ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮೇಡಮ್ ಅವರೇ ನಿಮಗೆ. ತಾವು ಟೀಚರ್ ಆಗಿದ್ದೀರಾ ಮೇಡಮ್ ಅವರೇ? ಹಿಂದಿ ತಗೊಂತೀರ ತಾವುಗಳು? ಓಕೆ ಮೇಡಮ್. ಎಳ್ಳು ಬೆಲ್ಲ ಹಂಚ್ತಾ ಇದ್ದೀರಾ ಮಕ್ಕಳಿಗೆಲ್ಲ? ಓಕೆ ಮೇಡಮ್. ಮೇಡಮ್ ಅವರೇ, ಪೇರೆಂಟ್ಸ್ ತಾವುಗಳು? ಇಲ್ಲ ನಾನು ಪೇರೆಂಟ್ ಕಮ್ ಟೀಚರ್. ಓಕೆ ಓಕೆ ಓಕೆ. ಹೇಳಿ ಮೇಡಮ್ ಅವರೇ, ಏನು ಇವತ್ತು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಿದ್ರಾ ತಮ್ಮ ಶಾಲೆಯಲ್ಲಿ? ಕೆಲವೊಬ್ಬರಿಗೆಲ್ಲ ಸಂಕ್ರಾಂತಿ ಅಂದ್ರೆ ಗೊತ್ತಿಲ್ಲ, ಸುಮ್ಮನೆ ರಜಾ ಇದ್ರೆ ಮನೇಲಿ ಇದ್ಬಿಡೋಣ, ಒಂದ್ ರಜಾ ಸಿಕ್ತು ಅಂತ. ನಿಜಾನೇ So, ನಿಜಾನೇ. ಮಕ್ಕಳಿಗೆಲ್ಲ ಗೊತ್ತಾಗ್ಬೇಕು ಸಂಕ್ರಾಂತಿ ಸಂಭ್ರಮ ಹೆಂಗಿರತ್ತೆ. ಹೌದು. ಸೊ ಯಾವ ತರ ಏನೇನೆಲ್ಲ ಹೊಸ ಬೆಳೆ ಎಲ್ಲ ಅದಕ್ಕೆ ಪೂಜೆ ಮಾಡಬೇಕು. ಸೊ ಅದು ಒಂದು ಗೊತ್ತಾಗಬೇಕು. ಸೊ ರೈತರಿಗೆ ಒಂದು ದೊಡ್ಡ ಹಬ್ಬ ತರ ಇದು. ಸೊ ಅವ್ರಿಗೂ ಒಂದು ಹಬ್ಬ ಇರ್ಲಿ. ಸೊ ನಾವು ಅದನ್ನ ನೋಡೋಣ. ಇಷ್ಟು ದಿನ ಅಂತೂ ಅದು ಇರ್ಲಿಲ್ಲ, ಈಗ ಒಂದು ಹೊಸ ಸಂಭ್ರಮ ಮಾಡೋಣ ಅಂತ ಗ್ರಾಮೀಣ ಪ್ರದೇಶದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೌದು. ಅಲ್ಲೂ ಇಂಪ್ರೂವ್ಮೆಂಟ್ ಆಗ್ತಾ ಇರುವಂತ ಒಂದು ಕಾರಣದಿಂದ ಈಗೀಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಆಗಿದೆ, ಹೌದು. ಇದನ್ನ ನಾವು ಇನ್ನೊಂದ್ಸರಿ ಅಭಿವೃದ್ಧಿ ಮಾಡೋಣ, ಮತ್ತೆ ಈಗಿನ ಜನರೇಷನ್ ಪೀಳಿಗೆ ಗೊತ್ತಾಗ್ಲಿ. ಸೊ ಸಂಕ್ರಾಂತಿ ಏನು, ಸೊ ಯಾವ ತರ ಸೆಲೆಬ್ರೇಟ್ ಮಾಡ್ತಾರೆ ಏನು ಅಂತ ಮಾಡ್ತಾರೆ. ಹೌದು ಮೇಡಮ್, ನಿಜ ಮೇಡಮ್. ಒಳ್ಳೇದಾಯ್ತು ಮೇಡಮ್, ತುಂಬಾ ಚೆನ್ನಾಗಿ ಮಾಡಿದಿರಿ ಮೇಡಮ್ ಅವರೇ. ಆಯ್ತು ಮೇಡಮ್, ಆಯ್ತು ಮೇಡಮ್. ಮತ್ತೆ ಈ ಶಾಲೆಯಲ್ಲಿ ಏನು ಮಾಡವ್ರಪ್ಪ ಅಂತ ಹೇಳಿದ್ರೆ ಎಲ್ಲ ಈ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಮತ್ತು ಮೇಡಮ್ ಅವರೇ ಬನ್ನಿ ಮೇಡಮ್ ಅವರೇ, ದಯವಿಟ್ಟು ಈ ಕಡೆ ನೀವು. ಸಂಗೀತ, ತಮ್ಮ ಹೆಸರು ಮೇಡಮ್ ಅವರೇ? ಲೀಲಾ. ಓ, ಲೀಲಾ ಅಂತ ಮೇಡಮ್ ಅವ್ರು. ತಾವುಗಳು ಅಡ್ಮಿನಿಸ್ಟ್ರೇಟರ್ ಆಗಿದ್ದೀರಾ? ಹೇಳಿ ಮೇಡಮ್ ಅವರೇ, ಏನು ಇವತ್ತು ಏನೋ ಕರ್ನಾಟಕಕ್ಕೆ ಏನೇನೋ ತಿಂಡಿಗಳೆಲ್ಲ ತರಿಸ್ಬಿಟ್ಟಿದ್ರಲ್ಲ ಮೇಡಮ್ ಅವರೇ, ಏನು ಮೇಡಮ್? ಯಾಕಂದ್ರೆ ಬೇರೆ ರೀತಿ ಎಲ್ಲಾ ಕಡೆ ನೀವು ಹೋಟೆಲ್ಸ್ ಅಲ್ಲಿ ತಿಂದಿರ್ತೀರಾ, ಬಟ್ ಇಲ್ಲಿ ನಮ್ಮ ಪೇರೆಂಟ್ಸೇ ಮಾಡಿರೋದು, ಮನೆಯಲ್ಲೇ ಹೋಮ್ ಮೇಡ್ ಇದು. ಸೊ ಅದಕ್ಕೆ ಟೇಸ್ಟ್ ಮಾಡಿ ನೀವು ರುಚಿ ನೋಡಿ, ಅದಕ್ಕೋಸ್ಕರ ಇದೊಂದು ಮೇಳ ಇಟ್ಕೊಂಡಿದೀವಿ. ಅಲ್ಲ, ಆವಾಗಲೇ ನಾನು ನೋಡ್ಕೊಂಡ್ ಬಂದೆ, ಏನ್ ರೊಟ್ಟಿಗಳಂತೆ ಏನೇನೋ ವಿಧವಾದಂತ ಅಡಿಗೆಗಳೆಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಹೋದ್ರೆ ನಿಮ್ಗೆ ಈ ತರ ಎಲ್ಲ ಸಿಕ್ಕಲ್ಲ ಅಲ್ವಾ? ನಿಜ ನಿಜ. ಅದಕ್ಕೆ ಇಲ್ಲಿ ಅದಕ್ಕೋಸ್ಕರ ನಿಮ್ಗೆ ವೆರೈಟೀಸ್ ಇರುತ್ತೆ, ನೋಡಿ ಟೇಸ್ಟ್ ಮಾಡಿ. ಅದೇ ಮಾಡೋಣ ಅಂತ, ವಿಡಿಯೋ ಮಾಡೋಣ ಅಂತಾನೆ ಬಂದೆ ಮೇಡಮ್ ಅವರೇ. ಈಗ ಆವಾಗಲೇ ನೋಡಿದೆ, ಏನಪ್ಪ ಇದು ಈ ಥರ ತರಿಸಿದ್ರಲ್ಲ, ಎಲ್ಲ ಥರದ ಅಡುಗೆಗಳಿದೆ ಅಂತಂದು ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಬಂದೆ ನಾನು. ಮತ್ತೆ ಈಗ ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಮೇಡಮ್ ಈ ಕಡೆ. ಆಯ್ತು ಮೇಡಮ್ ಅವರೇ, ಆಯ್ತು ಮೇಡಮ್ ಅವರೇ. ಅಕ್ಕ ನಮಸ್ಕಾರ. ಅಕ್ಕ ಏನಕ್ಕ, ಏನು ಅಡುಗೆ ಬಂದಿದ್ದೀರಕ್ಕ? ಮಂಗಳೂರು ಸ್ಪೆಷಲ್ಲು ನೀರು ದೋಸೆನಾ ಇದು? ಅದೇನು ಕೇಸರಿ ಬಾತ್ ಇದ್ದಂಗದೆ ಇಲ್ಲಿ ನೀರು ದೋಸೆ. ಓ, ಇದರಲ್ಲಿ ಸರಿ ನೀರು ದೋಸೆ. ಏನಕ್ಕ, ತಾವು ಪೇರೆಂಟ್ಸೇನಾ? ಈ ಥರ ಐಡಿಯಾ ಹೆಂಗೆ ಬಂತು ನಿಮ್ಗೆ? ಹಾಂ, ಸರಿ. ನೀರು ದೋಸೆ ಮತ್ತು ಕೇಸರಿ ಬಾತು ಎರಡು ನಿಮ್ಮದು ಕಾಂಬಿನೇಷನು. ಆಯ್ತಕ್ಕ, ಸರಿ ಅಕ್ಕ, ಥ್ಯಾಂಕ್ಸ್ ಅಕ್ಕ. ಮೇಡಮ್ನವರೇ ನಮಸ್ಕಾರ. ಏನು ಮೇಡಮ್ನವರೇ, ಏನು ಮಾಡ್ಕೊಂಬಂದಿದ್ರಿ ಮೇಡಮ್ನವರೇ ನೀವು? ಹೊಟ್ಟೆ ಕಡುಬು, ಕೊಟ್ಟೆ ಕಡುಬು. ಓ ಸರಿ, ಎಲೆಗಳಲ್ಲಿರುವಂಥದ್ದು ಅದು. ನೋಡಿಸಿ ಅದನ್ನ, ಅದು ಎಲೆಯಲ್ಲಿ ಕಡುಬು ಇರುವಂಥದ್ದು. ಹೋಟೆಲ್ ಶಿವಳ್ಳಿಯಲ್ಲಿ ಈ ಥರ ಕೊಡ್ತಾ ಇದ್ರಲ್ಲ, ನಾನು ಒಂದ್ಸಲಿ ನೋಡ್ದಂಗಿದ್ದೆ ಅದು. ಆಯ್ತು ಮೇಡಮ್ನವರೇ. ಮತ್ತು ಇದು ಕಾಂಬಿನೇಷನ್ ಏನೋ ಚಟ್ನಿನಾ? ಕುರ್ಮಾ ಮತ್ತು ಚಟ್ನಿ. ಸರಿ ಮೇಡಮ್. ಹೆಂಗೆ ಒಪಿನಿಯನ್ ಹೇಳಿ ಬಗ್ಗೆ? ಆಕ್ಚುಲಿ ಮಕ್ಕಳಿಗೆ ಒಂದೊಳ್ಳೆ ನೋಡ್ದಂಗೆ ಆಗುತ್ತೆ, ಅವರಿಗೋಸ್ಕರ ಮಾಡಿರೋದು. ಅಲ್ಲ ಮೇಡಮ್, ಇದು ಯಾವ ಕಡೆ ಒಂದು ಊಟ ಇದು? ಮಂಗಳೂರು ಸ್ಟೈಲು. ಒಳ್ಳೇದಾಯ್ತು ಬಿಡಿ ಹಂಗಾದ್ರೆ. ಮೇಡಮ್ ನಮಸ್ಕಾರ. ಏನು ಮೇಡಮ್ ಅವರೇ ನಿಮ್ಮ ಹೆಸರು?
ಹಾಂ ನೂರೈಶ ಏನೇನು ಮಾಡ್ಗೆ ಬಂದಿರಿ ನೀವು? ವಾಂಗಿಬಾತು ಮತ್ತು ಜಾಮೂನು. ಹಾಂ, ಒಳ್ಳೇದಾಯ್ತು ಮೇಡಮ್ರೆ. ಹಾಂ, ನೀವು ಪೇರೆಂಟ್ಸೇನಾ? ಒಳ್ಳೇದಾಯ್ತು ಮೇಡಮ್. ಹಾಂ ಮೇಡಮ್ ನಮಸ್ಕಾರ. ಹೇಳಿ ಮೇಡಮ್ನವರೇ, ಏನು ಮಾಡ್ಕೊಂಬಂದಿದ್ದೀರಾ? ಏನಿದು? ಚಕ್ಕಲಿ ನಿಪ್ಪಟ್ಟು ಸರ್ಜಪ್ಪ. ಹ್ಞೂ, ಸರ್ಜಪ್ಪ ಒಳ್ಳೆ ಹೆಸ್ರೇ. ಆಯಿತು ಮೇಡಮ್ನವರೇ, ಹೆಂಗಿದೆ ಮೇಡಮ್? ಹೆಂಗ್ ಅನ್ನಿಸ್ತಿದೆ? ಏನು ಸ್ಟಾಲ್ ಬಗ್ಗೆ? ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ತುಂಬಾ ಖುಷಿ. ಹೌದಾ? ಆಲ್ಮೋಸ್ಟ್ ಎಲ್ಲ ಖಾಲಿ ಆಯ್ತು. ಎಲ್ಲ ಖಾಲಿ ಆಗೋಗ್ಬಿಡ್ತಾ? ಓ ಸರಿ. ಅಷ್ಟು ಟೇಸ್ಟಿಯಾಗಿ ಮಾಡ್ಕೊಂಡ್ ಬಂದಿದ್ದೀರಾ ಅಂತ ಆಯ್ತು. ಸ್ಕೂಲ್ ಬಗ್ಗೆ ನಿಮ್ದು ಏನಾದ್ರು ಒಪಿನಿಯನ್ ಮೇಡಮ್? ತುಂಬಾ ಚೆನ್ನಾಗಿದೆ, ಅಡ್ಮಿಷನ್ ಚೆನ್ನಾಗಿದೆ, ತುಂಬಾ ಈ ಥರ ಎಲ್ಲ ಸಿಗಲ್ಲ, ಚೆನ್ನಾಗಿದೆ ಅಡ್ಮಿಷನ್, ಯಾರು ಮಕ್ಕಳು ಬೇಕಾದ್ರೂ ಸೇರಿಸಿ ತುಂಬಾ ಚೆನ್ನಾಗಿದೆ ಸ್ಕೂಲು. ಹಾಂ ಸರಿ ಮೇಡಮ್, ಆಯ್ತು ಮೇಡಮ್, ಒಳ್ಳೇದಾಯ್ತು ಮೇಡಮ್ನವರೇ. ಹೆಂಗೆ ಎಲ್ಲ ಖಾಲಿ ಮಾಡಿ ಹಾಕಿದ್ರಲ್ಲ, ಅದು ಖುಷಿ ಇವಾಗ ನಿಮ್ಮದು. ಖಾಲಿ ಮಾಡೋಕ್ಕಿಂತ ಮಕ್ಕಳು ಖುಷಿ ಆಗ್ತಿದೆ. ಇದೊಂದು ಎಕ್ಸ್ಪೀರಿಯನ್ಸ್, ಬರೀ ಇದು ಜಸ್ಟ್ ಫಾರ್ ಮಾರ್ಕೆಟಿಂಗ್ ಅಂತ ಅಲ್ಲ, ಮಕ್ಕಳಿಗೊಂದು ಎಂಟರ್ಟೈನ್ಮೆಂಟ್ ಇರುತ್ತೆ, ಮತ್ತೆ ಇದ್ರಲ್ಲಿ ಒಂದು ಲೆಸನ್ ಇರುತ್ತೆ. ಯಾವ ತರ ಮತ್ತೆ ಈಗ ನಿಮ್ದು ಬಹುಪಯೋಗಿ ಆಯ್ತು. ಇವಾಗ ಹಬ್ಬನೂ ಆಚರಣೆ ಮಾಡಿದ್ರೆ ಮತ್ತು ಡಿಶಸ್ ಖಾಲಿ ಮಾಡಿದ್ರೆ ಮತ್ತೆ ಈ ತರ ಡಿಶ್ ಹೋಟ್ಲಲ್ಲಿ ಸಿಗೋದ್ರಿಂದ ಇದೇ ತರನೇ ಇರುತ್ತೆ ಅಲ್ವಾ? ಈಗ ಸಂತೆ ಅಂತ ಮಾಡ್ತಾರೆ ಹಳ್ಳಿ. ಹೌದು ಮೇಡಮ್. ಆ ಸಂತೆನಲ್ಲಿ ಎಲ್ಲ ಸಿಗುತ್ತೆ. ಆ ತರದೆಲ್ಲ ನಮ್ಮ ಮಕ್ಕಳು ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ಇವಾಗ. ಹೌದು ಮೇಡಮ್, ಇದು ಒಂಥರ ಚೆನ್ನಾಗಿದೆ ಬಿಡಿ, ಸೂಪರ್ ಆಗೈತೆ ಮೇಡಮ್ನವರೇ. ಅಕ್ಕ ನಮಸ್ಕಾರ. ಅದೇನು ಆಯಗ್ರೀವ ತಂಬಿಟ್ಟು? ಆಯಗ್ರೀವ ಮೇಡಮ್? ಹಾಂ, ರವೆ ಉಂಡೆ ಖಾಲಿ ಆಯ್ತು. ಮತ್ತೆ ಇನ್ನೇನಿದೆ ಮೇಡಮ್ನವರೇ? ಸರಿ, ತಂಬಿಟ್ಟು ಹಳೆ ರೆಸಿಪಿ. ಹಾಂ, ಇದು ಪಾಯಸ ಅದನ್ನೇ ಆಯಗ್ರೀವ ಅನ್ನೋ ತಾನೆ? ಓ, ಆಯಗ್ರೀವ ನೋಡಿ. ಇದು ಆಯಗ್ರೀವ ಪಾಯಸ. ಆಯಗ್ರೀವ ಅಂದರೆ ಪಾಯಸ. ಮತ್ತೆ ತಂಬಿಟ್ಟು ಖಾಲಿ ಆಗೋಯ್ತಾ? ಸ್ವಲ್ಪ ಇದೆ, ಇಲ್ಲಿ ತೋರಿಸಿ ನೋಡೋಣ ಹೆಂಗಿದೆ ಅಂತಂದು ಹೇಳ್ಬಿಟ್ಟು. ನಾವು ತಂಬಿಟ್ಟು ಮದುವೆಗಳಲ್ಲಿ ಹೊಸಗೆಗಳಿಗೆಲ್ಲ ಇರ್ತಾರೆ. ಇದು ಒಂಥರ ಡಿಫ್ರೆಂಟ್ ತಂಬಿಟ್ಟು ಮಾಡಿದರೆ, ಟ್ರೆಡಿಷನಲ್ ತಂಬಿಟ್ಟು. ನಿಮ್ಮದು ಯಾವ ಮೇಡಮ್ನವರೇ? ಮೈಸೂರು. ಆಯ್ತು ಮೇಡಮ್ನವರೇ, ಒಳ್ಳೇದಾಯ್ತು. ಅಕ್ಕ ನಮಸ್ಕಾರ. ಅಕ್ಕ ನಮಸ್ಕಾರ. ಯಾವೂರಕ್ಕ? ಬಿಜಾಪುರ. ಏನು ಬಿಜಾಪುರ ಐಟಮ್ ಏನು ಮಾಡಿದ್ರೆ? ಅವಲಕ್ಕಿ ಕಳೆಪುರಿ, ಗರ್ಗರಿ ಅವಲಕ್ಕಿ. ಪರವಾಗಿಲ್ಲ, ಸಖತ್ತಾಗಿ ಮಾಡ್ಕೊಂಡ್ಬಂದ್ರಕ್ಕ. ಅಕ್ಕ ನೀವು ಪೇರೆಂಟ್ಸೇನಾ? ಅಜ್ಜಿ ಪೇರೆಂಟ್ಸು. ಹಾಂ, ಆಯ್ತಕ್ಕ. ಸರಿ ಅಕ್ಕ, ಒಳ್ಳೇದಾಯ್ತಕ್ಕ. ಮೇಡಮ್ನವರೇ ನಮಸ್ಕಾರ. ಏನು ಬಟಾಣಿ ಮಡ್ಕೊಂಡಿದ್ರೆ? ಹೌದಾ? ಬಟಾಣಿ ಅಂತೆ, ಚಟ್ನಿ ಪುಡಿ ಅಂತೆ, ರೊಟ್ಟಿ ಅಂತೆ, ಮೊಸರು. ಯಾವ ಊರು ಡಿಶ್ ಮೇಡಮ್ನವ್ರ ಇದು? ಗುಲ್ಬರ್ಗ ಸೈಡು. ಓ, ಹಂಗಾದ್ರೆ ರೊಟ್ಟಿ ಎಣ್ಣೆಕಾಯಿ ಎಲ್ಲ ಏನೇನು ಮಾಡಾಕಿರ್ತೀರ ಹಂಗಾದ್ರೆ, ಪಲ್ಯ ಎಲ್ಲಾನು. ಡೈಲಿ ಈ ತರ ಒಂದೊಂದು ಪೇರೆಂಟ್ ಒಂದೊಂದ್ ದಿನ ಮಾಡ್ಕೊಂಡ್ ಕೊಟ್ರಪ್ಪ, ನಾವು ಎಂಜಾಯ್ ಮಾಡ್ಬೋದು. ನಮ್ಗಳಿಗೆ ಇವೆಲ್ಲ ನೋಡ್ತಿದ್ರೆ ನಾವ್ ಎಷ್ಟು ಮಿಸ್ ಮಾಡ್ಕೋತಿದೀವಿ ಅಂತ. ಅದೇ ಅಂದ್ರೆ ಇವಾಗ ನಾವೇನು ಬಿಜಾಪುರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲೇ ತಿಂದಾಕ್ಬಿಡ. ಹೌದಾ? ಅಯ್ಯೋ, ನಿದ್ದೆ ಮಾಡೋದು ಬೇಡ ಇವಾಗ. ಹೆಂಗಿದೆ ಮೇಡಮ್ ಎಕ್ಸ್ಪೀರಿಯನ್ಸ್? ಸ್ಕೂಲ್ ಬಗ್ಗೆ ಏನಾದ್ರು ಹೇಳ್ತೀರಾ? ಸೂಪರ್ ಮ್ಯಾಮ್, ಏನು ಕಂಪ್ಲೇಂಟ್ಸ್ ಇಲ್ಲ, ಏನು ಇಲ್ಲ, ಸೂಪರ್ ಆಗೈತೆ. ನಾವು ಹ್ಯಾಪಿ ಆಗಿದ್ದೀವಿ, ನಮ್ಮ ಪಾಪನು ಹ್ಯಾಪಿ ಆಗಿದೆ. 2 years ಇಂದಲೂ ಪೇರೆಂಟ್ಸ್ ನೀವು ಇಲ್ಲಿ, ಹಂಗಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಒಪಿನಿಯನ್? ನಮ್ಮ ಕಡೆಯಿಂದ ನಾವು 100% ಕೊಡ್ತೇವೆ, ನಿಮ್ಮ ಕಡೆಯಿಂದ ಮೇನ್ 100% ಸಿಗ್ತೈತಲ್ಲ, ನಮ್ಗೆ ಅದೇ ಖುಷಿ ಐತೆ ಮ್ಯಾಮ್. ನಮ್ಮ ಪಾಪು ಖುಷಿಯಾಗಿ ಸ್ಕೂಲ್ಗೂ ಖುಷಿಯಾಗಿ ಹೋಗ್ತಾನಲ್ಲ, ಅದೇ ದೊಡ್ಡ. ಇವಾಗಿನ ಮಕ್ಕಳು ಖುಷಿಯಾಗಿ ಸ್ಕೂಲ್ಗೆ ಹೋಗಲ್ಲ, ಹತ್ಕೊಂಡು ಹೋಗ್ತಾನೆ. ಸ್ಕೂಲ್ ಬೇಡ ಮ್ಯಾಮ್ ಬೈತಾರೆ, ಇವರು. ನಮ್ದು ಹೆಂಗಿಲ್ಲ, ಎದ್ದಿದ ತಕ್ಷಣ ಫಸ್ಟ್ ರೆಡಿ ಆಗೋದು, ಸ್ಕೂಲ್ಗೆ ಹೋಗೋದು ಹ್ಯಾಪಿಯಾಗಿ. ಒಳ್ಳೇದಾಯ್ತು ಬಿಡಿ. ಮತ್ತೆ ಎಲ್ಲ ಫಂಕ್ಷನ್ಗಳು ಚೆನ್ನಾಗಿ ಮಾಡ್ತೀರಾ ಮ್ಯಾಮ್? ಥ್ಯಾಂಕ್ ಯು. ಆಯ್ತು ಮೇಡಮ್, ಒಳ್ಳೆ ಕೆಲಸ ಮಾಡಿದ್ರಿ ಮೇಡಮ್ನವರೇ. ಒಳ್ಳೆ ಇದೇನು ಅಲ್ಲ, ಇದು ಈರುಳ್ಳಿ ಹೂವು ಮತ್ತು ಈರುಳ್ಳಿ, ಹುಣಸೆಕಾಯಿ ಡೆಕೋರೇಷನ್ಗೆ ಇಟ್ಟಿರೋದು. ಹಾಂ, ಏನೇನೋ ಐಡಿಯಾ ಉಪಯೋಗಿಸ್ತೀರಿ ಮೇಡಮ್ನವರೇ. ನಮಸ್ಕಾರ. ನೀವೇನು ಮಾಡಿದಿರಿ ಮೇಡಮ್ನವರೇ? ಮೇಥಿ ಪರೋಟ. ಓ, ಮೇಥಿ ಪರೋಟ, ಮೊಸರು. ಮತ್ತು ಇನ್ನು ಅದೇನು ಕಾಂಬಿನೇಷನು? ಹಾಂ, ಪರೋಟನೇ. ಸಾಸ್. ಓಕೆ ಮೇಡಮ್ನವರೇ. ತಮ್ಮದು ಯಾವ ಊರು ಮೇಡಮ್ನವರೇ? ನಮ್ದು ಮಿಕ್ಸರ್, ತವ್ರ ಮನೆ ಮಹಾರಾಷ್ಟ್ರ, ಕೊಟ್ಟಿದ್ ಮನೆ ಬಾಗಲಕೋಟೆ. ಅಲ್ಲೇ ಹತ್ರನೇ. ಈಗ ಇದು ಯಾವ ಕಡೆ ಇದು ಡಿಶ್? ಬೋತ್. ಹಾಂ, ಹೋಗ್ಲಿ ಬಿಡಿ, ಚೆನ್ನಾಗಿದೆ ಮೇಡಮ್ನವರೇ. ಮೇಥಿ ಪರೋಟ ಎಂಜಾಯ್ ಮಾಡ್ತಿದ್ದೀರಾ ಅನ್ಸುತ್ತೆ. ಆಯ್ತು ಮೇಡಮ್. ಮತ್ತೆ ಇಲ್ಲೇನಿಲ್ಲ ಅಲ್ಲೆಲ್ಲ ಈ ಅವ್ರು ಕಡೆ. ತಿಂತಿದ್ದಾರೆ, ಟೇಸ್ಟ್ ಕೇಳಬೇಕು ಅವರನ್ನು ನೀವು. ಅಕ್ಕ
ಹೆಂಗಿದೆ ಟೇಸ್ಟ್ ಅಕ್ಕ? ಏನು ತಿಂತಾ ಇದ್ರಕ್ಕ? ಎಲ್ಲ ಟ್ರೈ ಮಾಡಿದ್ರಾ? ಹಾಂ. ನಿಮ್ಮೂರ ಸ್ಟೈಲು? ಅದೇ ಕರ್ನಾಟಕದಲ್ಲಿರೋ ಎಲ್ಲ ಊರ್ ಕಡೆ ಸ್ಟೈಲ್ ಎಲ್ಲ ಟ್ರೈ ಮಾಡಿದ್ವಿ. ಚೆನ್ನಾಗಿದೆ, ಟೇಸ್ಟ್ ಅಂತೂ ಸೂಪರ್. ಅಲ್ಲ, ಕ್ರೆಡಿಟ್ ಎಲ್ಲ ಅಕ್ಕನವ್ರಿಗೆ ಹೋಗ್ಬೇಕು, ಪೇರೆಂಟ್ಸ್ಗೆ ಹೋಗ್ಬೇಕು, ಅಕ್ಕನವ್ರಿಗೆ. ಹೌದೌದು, ನಿಜ ನಿಜ. ಆಯ್ತು ಮೇಡಮ್, ಪ್ರತಿ ವರ್ಷ ಇದೇ ಥರನೇ ಮಾಡ್ತಾ ಇರಲಿ ಮೇಡಮ್ನವ್ರೆ. ಮತ್ತು ಹುಡುಗರಿಗೂ ಒಂದು ಹೊಸ ಹೊಸ ತೋರಿಸ್ದಂಗೆ ಆಗುತ್ತಲ್ವಾ? ಪ್ರತಿ ವರ್ಷನೂ ಇದೇ ಥರ ಆಗ್ತಾ ಇರಲಿ. ಮತ್ತು ಇಲ್ಲೆಲ್ಲ ಸವಿತಾ ಇದ್ದಾರೆ, ಊಟದ ಸವಿಯನ್ನು ಸವಿತಾ ಇದ್ದಾರೆ. ಎಲ್ಲ ನಿಮ್ಗೆ ಡಿಫ್ರೆಂಟ್ ಅನ್ನಿಸ್ತಿದೆಯಾ? ಇಲ್ಲ ನೀವು ನೋಡಿರೋ ಟೇಸ್ಟನ್ನ? ಎಲ್ಲ ಡಿಫ್ರೆಂಟ್ ಆಗಿದ್ದಾವೆ ಡಿಶಸ್ ಎಲ್ಲನೂ. ಮೇಡಮ್, ತಾವು ಪೇರೆಂಟ್ಸೇನಾ? ಅಲ್ಲ, ಈಗ ನಾನು ಕೇಳೋದು ಏನಂತಂದು ಹೇಳಿದ್ರೆ, ಹೋಟೆಲಲ್ಲಿ ತಿನ್ನೋದಕ್ಕಿಂತ ಇಲ್ಲಿ ತಿನ್ನೋದಕ್ಕೆ ಏನು ಡಿಫ್ರೆನ್ಸ್ ಇದೆ ಅದನ್ನ ಹೇಳಿ ಮೇಡಮ್. ತುಂಬಾ ಟೇಸ್ಟಿಯಾಗಿದೆ. ಅದೇ ಮತ್ತೆ ಎಲ್ಲ ಪೇರೆಂಟ್ಸ್ ತಾಯಿಯಂದ್ರು ಮಾಡ್ಕೊಂಬಂದಿರೋಂಥದ್ದಲ್ಲ, ಚೆನ್ನಾಗಿರ್ತಲ್ಲ ಮೇಡಮ್? ಹೌದೌದು, ನಿಜ. ಅವರ ಶ್ರಮ ಪ್ರೀತಿ ಎಲ್ಲ ಇಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ಇಷ್ಟೆಲ್ಲಾನು ಟೈಮ್ ಕೊಟ್ಟು ಮಾಡೋರು ಇದೆಯಲ್ಲ, ಅದಕ್ಕೆ ನಾವು ಆಕ್ಸೆಪ್ಟ್ ಹೇಳಬೇಕು. ಓಕೆ ಮೇಡಮ್, ಒಳ್ಳೇದಾಯ್ತು ಮೇಡಮ್. ಹೇಗಿದೆ ಮೇಡಮ್ ಟೇಸ್ಟು? ಆಂಧ್ರಾಗಿನ್ನ ಚೆನ್ನಾಗಿದೆಯಾ? ಆಂಧ್ರನಾ ತಮ್ಮದು? ಊಟ ಮಾಡಿದ್ರಾ ಮೇಡಮ್? ಎಲ್ಲ ತಗೊಂಡು ನೋಡಿದ್ರಾ? ಟೇಸ್ಟ್ ಇವತ್ತು ಬಿಟ್ಟರೆ ಇನ್ನು ಯಾವತ್ತೂ ಸಿಕ್ಕಲ್ಲ ಈ ಥರ ಮಿಕ್ಸ್ಡು ಫುಡ್ಡು. ಓಕೆ ಮೇಡಮ್. ಅಕ್ಕ, ಏನು ಮಾಡ್ಕೊಂಬಂದಿದ್ರಕ್ಕ ನೀವು? ಹಾಂ, ಕೀಲ್ಸಾ? ಅದೇನಕ್ಕ ಹೊಸ ಹೆಸರು? ಕೀಲ್ಸಾ ಇದೇನೋ ಇಂದಿನ ವಿಶೇಷ ಬೋಲ್ಡೆ ಹಾಕ್ಬಿಟ್ಟಿದ್ರು. ಹೋಗ್ರಿ, ಬಿಳಿ ಹೋಳಿಗೆ, ಎಣ್ಣೆಕಾಯಿ ಪಲ್ಯ, ಮೆಂತ್ಯ ಚಟ್ನಿ, ಆಮೇಲೆ ಬುತ್ತಿ ಅನ್ನ, ಚಟ್ನಿ ಪುಡಿ, ರಾಗಿ ಕೀಲ್ಸಾ ಪ್ಲಸ್ ತುಪ್ಪ. ಓ, ಒಳ್ಳೆ ಕಾಂಬಿನೇಷನ್. ರಾಗಿ ಕೇಕ್ ಅಂತ. ಲಾಭಕ್ಕಿಂತ ಆರೋಗ್ಯ ಮುಖ್ಯ. ಸಖತ್ತಾಗಿ ಮಾಡಿದಿರಕ್ಕ, ಒಳ್ಳೆ ಐಡಿಯಾ ಮಾಡಿದ್ರೆ. ಅಕ್ಕ, ಯಾವೂರಕ್ಕ ನಿಮ್ಮದು? ದಾವಣಗೆರೆ, ಮಧ್ಯ ಕರ್ನಾಟಕ, ಜಗಜ್ಜಟ್ಟಿಗಳ ನಾಡು. ಹಾಂ, ಏನಕ್ಕ ನೀವು ಪೇರೆಂಟ್ಸೇನಾ? ನಿಮ್ಮ ಮಕ್ಳು ಬರ್ತಾ ಇದ್ದಾರಾ ಈ ಶಾಲೆಗೆ? ಓಕೆ, ಒಳ್ಳೇದಾಯಿತು. ಏನು ನೀವು ಈ ಮತ್ತೆ ಹೊಸ ಎಕ್ಸ್ಪೀರಿಯನ್ಸು? ಅಲ್ಲ, ಭಾರಿ ಒಳ್ಳೆ ಐಡಿಯಾ ಉಪಯೋಗಿಸೋರು ಶಾಲೆಯವರು. ಈ ಒಂದು ತುಂಬ ಐಡಿಯಾ ಮಾಡಿಬಿಟ್ಟು ಎಲ್ಲ ರೀತಿ ಒಂದು ಫುಡ್ಗಳು ಟೇಸ್ಟ್ ಕೊಟ್ಟಿದ್ದಾರೆ ಎಲ್ಲ ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ ಎಲ್ಲನೂ. ಹೌದೌದು, ನಿಜ. ಈ ಥರ ಟೇಸ್ಟನ್ನು ಹುಡ್ಕೊಂಡು ಹೋಗ್ಬೇಕಂದ್ರೆ ಬೆಂಗಳೂರಲ್ಲಿ ಎಷ್ಟು ಕಡೆ ಹೋಗ್ಬೇಕಾಯ್ತು, ಹೌದಲ್ವ ಮೇಡಮ್ರೆ? ಆಯ್ತು ಮೇಡಮ್ರೆ. ಇದು ಬರೀ ನೀವು ಅಷ್ಟೇ ಮಾಡಿರೋದ? ಮಗನಿಗೂ ಗೊತ್ತಿದೆ ಏನು ಮಾಡಿದ್ದಾರೆ? ಇದು ಕಾನ್ಸೆಪ್ಟ್ ಏನು ಸ್ವಲ್ಪ ಗೊತ್ತಿದೆ, ಹೇಳಿದ್ದೀರಾ? ಸ್ವಲ್ಪ ಗೊತ್ತಿದೆ. ಚಿಕ್ಕ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಗೊತ್ತಿರ್ತಲ್ಲ ಮೇಡಮ್. ಕೆಲವರು ಬರೀ ಪೇರೆಂಟ್ಸ್ ಅಷ್ಟೇ ಶ್ರಮ ಪಡ್ತಾರೆ, ಮಕ್ಕಳವರೆಗೂ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಮಕ್ಕಳುಗಳಿಗೆ ಗೊತ್ತಾಗಬೇಕು ಅನ್ನೋದೇ ನಮ್ಮ ಮೇನ್ ಉದ್ದೇಶ. ಹೌದು, ನಿಜ. ಅಲ್ಲ, ನಾವು ಮಾಡ್ತಾ ಇದ್ರೆ ಅವ್ರು ನೋಡ್ತಾರಲ್ಲ ಸಾಮಾನ್ಯವಾಗಿ. ಮೇಡಮ್ನವರೇ ನಮಸ್ಕಾರ. ಅಕ್ಕ ನಮಸ್ಕಾರ. ಅಕ್ಕ, ಏನು ಮಾಡಿದಿರಕ್ಕ? ಏನು ಮಾಡಿದಿರಿ ನೀವು? ನಾನು ಮೇಥಿ ಪರೋಟ ಮಾಡಿದ್ದೀನಿ. ಮೇಥಿ ಪರೋಟ, ಮೊಸರು ಕಾಂಬಿನೇಷನ್ ಇಟ್ಟಿದ್ದೀನಿ. ಮತ್ತೆ ಅದಕ್ಕೆ ಬದನೆಕಾಯಿ ಸುಟ್ಟು, ಎಣ್ಣೆಕಾಯಿ, ಬದನೆಕಾಯಿನ ಒಲೆಯಲ್ಲಿ ಸುಟ್ಟು ಮಾಡಿರೋದು. ಒಲೆಯಲ್ಲಿ ಸುಟ್ಟು ಮಾಡಿರೋದು, ಎಣ್ಣೆಕಾಯಿ ಅಲ್ಲ, ಇದು ಬೇರೆ ಟೈಪ್. ನಮ್ಮ ಅಜ್ಜಿ ಅಂದ್ರೆಲ್ಲ ಮಾಡ್ತಾ ಇದ್ರು. ಸರಿ. ನೀವು ಒಂದು ಹೊಸ ಐಡಿಯಾ ಉಪಯೋಗಿಸಿದ್ರಿ ಹಂಗಾದ್ರೆ. ಗೆಣಸಿನ ಪಾಯಸನಾ? ಸರಿ ಅಕ್ಕ. ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಇದೆ, ತುಪ್ಪನೂ ಜಾಸ್ತಿ ಇದೆ, ಚೆನ್ನಾಗಿದೆ. ಇದು ಟ್ರೈ ಮಾಡ್ಬೋದು ನೀವು. ಸರಿ ಅಕ್ಕ. ಮತ್ತೆ ಇದು ಚೋಚು. ಇನ್ನು ಸ್ವೀಟ್ ಎಲ್ಲ ಜಾಸ್ತಿ ಆದ್ರೆ ಖಾರಕ್ಕೆ ಬರ್ಬೋದು. ಅದಕ್ಕ ನಿಜ. ಎರಡು ಆಪ್ಷನ್ ಇಟ್ಟಿದ್ದೀರಾ? ಎರಡು ಆಪ್ಷನ್, ಸ್ವೀಟ್ ಖಾರ ಎರಡು ಆಪ್ಷನ್ ಇಟ್ಟಿದ್ದೀವಿ. ಆಯ್ತಕ್ಕ, ಒಳ್ಳೇದಾಯ್ತಕ್ಕ. ಯಾವ ಅಕ್ಕ ನಿಮ್ದು? ನಮ್ದು ಮಂಗಳೂರು ಸರ್. ಮಂಗಳೂರು. ಇನ್ನೊಂದು ಡಿಫ್ರೆಂಟ್ ಸ್ಟೈಲ್ ಮಾಡ್ಕೊಂಬಂದಿದ್ರಿ ನೀವು. ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದು ಸರ್. ಹೌದೌದು, ನಿಜ. ಅಲ್ಲ, ಇದು ಈ ಬದನೆಕಾಯಿ ನಮ್ಮ ಕಡೆ ಏನಂತಂದು ಹೇಳಿದ್ರೆ ಒಲೆಯಲ್ಲಿ ಹಾಕ್ಬಿಟ್ಟು ಸುಟ್ಬಿಟ್ಟು ಗೊಜ್ಜು ಮಾಡ್ತಾರೆ. ನಮ್ಮ ಕಡೆ ಮುದ್ದೆ ಮಾಡಿದ್ರೆ ಗೊಜ್ಜು ಮಾಡಿಬಿಟ್ಟು ತಿಂತಾರೆ, ತುಂಬ ಚೆನ್ನಾಗಿರ್ತದೆ. ಅದೇ ಥರ ಬೇರೆ ಒಂದು ಡಿಫ್ರೆಂಟ್ ನೀವು ಮಾಡಿದ್ದೀರಾ ನೀವು, ತುಂಬ ಚೆನ್ನಾಗಿದೆ. ಹೌದಕ್ಕ, ಮಾಡೋಣ. ಒಂದು ವಿಡಿಯೋ ಮಾಡಿಬಿಟ್ಟು ಎಲ್ಲಾನು ಆಮೇಲೆ ಬರ್ತೀನಿ. ಓಕೆ ಅಕ್ಕ. ಮೇಡಮ್ನವರೇ ನಮಸ್ಕಾರ. ಏನು ಮೇಡಮ್ನವರೇ, ಏನು ಮಾಡ್ದಿದ್ದೀರಾ ಮೇಡಮ್ನವರೇ? ಥ್ಯಾಂಕ್ಸ್ ಮೇಡಮ್ನವರೇ. ಏನು ಮಾಡಿದ್ದೀರಾ ಮೇಡಮ್ನವರೇ? ಹುಬ್ಳಿನಾ ನಿಮ್ಮದು? ನಾನು ಹುಬ್ಳಿ ಬರ್ತಾ ಇರ್ತೀನಿ ಮೇಡಮ್ನವರೇ.
ಆವಾಗ ಬರ್ತಾ ಇರ್ತೀನಿ ಹುಬ್ಳಿಗೆ. ಹಾಂ, ಮತ್ತು ಏನು ಮಾಡಿದ್ದೀರಿ ಮೇಡಮ್ ಅಂದರೆ ಡಿಶ್ಶು ಗೊತ್ತಾ? ನಮ್ದು ಸಜ್ಜಿ ರೊಟ್ಟಿ, ಸಜ್ಜಿಗೆ ರೊಟ್ಟಿ. ಹಾಂ, ಬಿಸಿ ರೊಟ್ಟಿ, ಇದು ಸಜ್ಜಿ ರೊಟ್ಟಿನಾ? ಇದು ಜೋಳದ ರೊಟ್ಟಿ, ಜೋಳದ ರೊಟ್ಟಿ, ಇದು ಉಚ್ಚೆಳ್ ಪೌಡ್ರು, ಉಚ್ಚಳ್ ಪೌಡ್ರು, ಅಗಸಿ ಪೌಡರ್ ಅಂತಾರೆ, ಹಸಿ ಪೌಡ್ರು, ಅಗಸಿ ಪೌಡ್ರು, ಇದು ಶೇಂಗಾ ಚಟ್ನಿ, ಶೇಂಗಾ ಚಟ್ನಿ. ಓಕೆ, ಖಾರ ಚಟ್ನಿ, ಖಾರ ಚಟ್ನಿ, ಮೊಸರು, ಮೊಳಕೆ ಕಾಳು ಪಲ್ಯ, ಮೊಳಕೆ ಕಾಳು ಪಲ್ಯ, ಎಣ್ಗಾಯಿ ಪಲ್ಯ, ಎಣ್ಗಾಯಿ ಪಲ್ಯ. ಮಸಾಲ ರೈಸ್. ಓ, ಏನು ಇಷ್ಟೊಂದು ಐಟಮ್ ಮಾಡ್ಕೊಂಬಂದಿರಲ್ಲ ಮೇಡಮ್ನವರೇ, ಹೆಂಗೆ ಮೇಡಮ್ನವರೇ ನೀವು? ಹಾಂ, ದಿನ ತಿನ್ನೋದು. ಓಕೆ, ಅಂದರೆ ಮನೆಯಲ್ಲೂ ನೀವು ಇದನ್ನು ಕಾಮನ್ ಆಗಿ ದಿನ ಯೂಸ್ ಮಾಡ್ತಾ ಇರ್ತೀರಾ? ತಾವು ಪೇರೆಂಟ್ಸಾ ಮೇಡಮ್ನವರೇ? ನಿಮ್ಮ ಮಗಳು? ಹಾಯ್ ಪುಟ್ಟಿ. ಹಲೋ ಮೇಡಮ್, ಹಾಯ್. ಹೇಳ ಹಾಯ್ ಅಂತ. ಏನು ನಿನ್ನ ಹೆಸರು? ನಿನ್ನ ಹೆಸರು ಹೇಳ. ಪುಟ್ಟಿ, ನಿನ್ನ ಹೆಸರು ಹೇಳು. ಅವಳಿಗೆ ಈ ಮೂಡಿಲ್ಲ, ಎಲ್ಲೋ ಬೇರೆ ಕಡೆ ಇದೆ ಮೂಡು. ಆಟ ಆಡೋ ಮೂಡು, ತಿನ್ನೋ ಮೂಡಿದೆ. ಆಯ್ತು ಮೇಡಮ್. ನಿಮ್ಮ ಹೆಸರೇನು ಮೇಡಮ್? ಮೇಡಮರೇ, ನಿಮ್ಮ ಹೆಸರೇನು? ಪ್ರಿಯಾಂಕಾ. ಹೆಂಗೆ ಅನಿಸ್ತದೆ ಮೇಡಮ್ ಅಂದರೆ ಈ ವರ್ಷ ಈ ಥರ ಒಂದು ಮಾಡ್ಕೊಂಬಂದಿರಲ್ಲ ಶಾಲೆಗೆ? ಹೆಂಗೆ ಅನಿಸ್ತದೆ ಮೇಡಮ್ ಅಂದರೆ ಹೇಳಿ ಮೇಡಮ್. ನಿಮ್ಮ ಸ್ಕೂಲ್ ಡೇಸ್ ನಿಮ್ಗೆ ನೆನಪಾಯ್ತು? ಓಕೆ. ಚೆನ್ನಾಗಿದೆ ಅಲ್ವಾ? ಹೌದು ಮೇಡಮ್. ಅದು ಪೋಷಕರಾಗಿ ಈ ಒಂದು ಮಕ್ಕಳ ವಾರ್ಷಿಕೋತ್ಸವದಲ್ಲಿ, ಸಂಕ್ರಾಂತಿ ಹಬ್ಬದಲ್ಲಿ ಈ ಥರ ಭಾಗವಹಿಸಿರೋದು ತುಂಬ ಖುಷಿ ಅನ್ನಿಸ್ತದಲ್ವಾ? ಓಕೆ ಮೇಡಮ್, ಥ್ಯಾಂಕ್ಸ್ ಮೇಡಮ್ ಅವರೇ. ಅಕ್ಕ ನಮಸ್ಕಾರ. ಅಕ್ಕ ಮೇಡಮ್ ನಮಸ್ಕಾರ. ಏನೋ ಮಜ್ಜಿಗೆ ಆಗ್ತಾ ಇದ್ರಾ? ಮಜ್ಜಿಗೆ ಅಕ್ಕನವರು ಕಾನ್ಸಂಟ್ರೇಷನ್ನು ಕೆಲಸದ ಮೇಲೆ ಬಿಟ್ಬಿಟ್ಟಿದ್ದಾರೆ ನೋಡಿ. ಇವಾಗ ಮಾತಾಡ್ಸ್ತೀನಿ ಅಕ್ಕನವ್ರನ್ನ. ಅಕ್ಕೋರೆ, ನಿಮ್ಮ ಹೆಸರು ಹೇಳು. ನಿಮ್ಮ ಹೆಸರು ಹೇಳಿ. ಸಾರಿ, ಪ್ರತಿಭಾ ಮೇಡಮ್ನವ್ರೆ. ಯಾವರು ಅಕ್ಕೋರೆ? ಬೆಳಗಾಂ. ಓ, ಬೆಳಗಾಂ ಅಂದರೆ ಈ ಒಂದು ಸ್ಟಾಲಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಇದ್ದಾರೆ ಮೇಡಮ್ನವ್ರೆ. ಹೆಚ್ಚು ಕಮ್ಮಿ ಮಹಾರಾಷ್ಟ್ರದವರು ಇದ್ದಾರೆ, ಒಬ್ಬರ ಇಬ್ಬರ. ಇಲ್ಲೇ ಹಾಂ, ಪೋಷಕರು. ಹಾಂ, ಬೆಂಗಳೂರಲ್ವಾ? ಬೆಂಗಳೂರು ಏನು ಹೇಳಿ? ಬೆಂಗಳೂರು ಏನು ಹೇಳಿ? ಎಲ್ಲ ಸ್ಟೇಟವರಲ್ಲ ಮೇಡಮ್ನವ್ರೆ, ಪ್ರಪಂಚದ ಎಲ್ಲ ದೇಶಗಳವರು ನಮ್ಮ ಬೆಂಗಳೂರಲ್ಲಿ ಇರ್ತಾರೆ. ಮಿನಿ ವರ್ಲ್ಡ್ ಬೆಂಗಳೂರು ತಿಳ್ಕೊಳ್ಳಿ. ಮಿನಿ ವರ್ಲ್ಡ್ ಅಲ್ವಾ, ಅದಕ್ಕೋಸ್ಕರ ಇರ್ತಾರೆ. ಏನೇನು ಮಾಡಿ ಬಂದಿದ್ರಿ ಅಕ್ಕವ್ರೆ ನೀವು? ಜಾಸ್ತಿ ರಿಸ್ಕ್ ತಗೊಳಕ್ ಹೋಗಿಲ್ಲ ಅಕ್ಕನವ್ರು ನೀವು. ಒಳ್ಳೇದಾಯ್ತು ಬಿಡಿ, ಚೆನ್ನಾಗಿ ಮಾಡಿದ್ರಿ ಮೇಡಮ್ರೆ. ಮಜ್ಜಿಗೆನಾ? ಹಾಂ, ಒಳ್ಳೇದಾಯ್ತು ಬಿಡಿ ಮೇಡಮ್ರೆ. ಆಯಿತು. ಹಾಂ, ಏನು ಹೇಳಿ? ತಗೊಂತೀನಿ ರೀ. ಒಂದು ವಿಡಿಯೋ ಮಾಡಿಬಿಟ್ಟು ಬಂದು ಮಜ್ಜಿಗೆ ಕುಡಿಯೋದು ನಾನು ಇವಾಗ. ಕುಡ್ಕೊಂಡೆ ಹೊರಟ್ಬಿಡೋಣ ಅಂತೀರಾ? ಆಯಿತು, ನಿಮ್ಮಿಷ್ಟ ಹಂಗಾದ್ರೆ. ಹಾಂ, ಥ್ಯಾಂಕ್ಸ್ ಅಕ್ಕ. ಹಾಂ, ಅಕ್ಕನವ್ರು ಮಜ್ಜಿಗೆ ಕೊಟ್ಟವ್ರು ನನ್ಕ. ಸ್ವಲ್ಪ ಖಾರವಾಗೈತೆ ಸ್ವಲ್ಪ. ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಾಡ್ಯವ್ರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಕ್ಕ ನಿಮ್ಮ ಹೆಸರು ಏನಂದ್ರಕ್ಕ? ಪ್ರತಿಭಾ ಮೇಡಮ್ನವರು. ಪ್ರತಿಭಾ ಮೇಡಮ್, ಥ್ಯಾಂಕ್ಸ್ ಅಕ್ಕ. ಮೇಡಮ್ ನಮಸ್ಕಾರ. ಏನು ಮೇಡಮ್ನವರೇ ನಿಮ್ಮ ಹೆಸರು? ನಳಿನಾ ಅಂತ. ನೀವೇನೇನು ಮಾಡ್ಕೊಂಬಂದಿದ್ರಿ? ನೀವು ನೋಡಿ, ಮಲೆನಾಡು ಸ್ಪೆಷಲ್ಲು. ಮಲೆನಾಡು ಸ್ಪೆಷಲ್ಲು ಅಕ್ಕಿ ಕಡುಬು. ಮಲೆನಾಡು ಸ್ಪೆಷಲ್ ಅಕ್ಕಿ ಕಡುಬು. ಹಾಂ, ಸಾಂಬಾರು, ಆಮೇಲೆ ಅಕ್ಕಿ ಕಡುಬು. ಚೆನ್ನಾಗಿ ಮಾಡಿದಿರಿ ಹೆಂಗಾದ್ರೆ. ಟೇಸ್ಟ್ ಆಮೇಲೆ ಮಾಡ್ತೀನಿ. ಇವಾಗ ಮಜ್ಜಿಗೆ ಬೇರೆ ಕೊಟ್ಬಿಟ್ಟಿದ್ದಾರೆ ನೋಡ್ರಿ ಆ ಅಕ್ಕವರು, ಪ್ರತಿಭಾ ಮೇಡಮ್ನವರು. ಹಾಂ, ಮಜ್ಜಿಗೆ ಕೊಟ್ಬಿಟ್ಟಿದ್ರೆ ಆಮೇಲೆ ಬರ್ತೀನಿ, ಎಲ್ಲ ಕಡೆಯೂ ಟೇಸ್ಟ್ ಮಾಡ್ಕೊಂಬತ್ತೀನಿ. ಅಕ್ಕ ನಮಸ್ಕಾರ. ಅಕ್ಕ ಮೇಡಮ್ನವ್ರೆ, ಏನು ಮೇಡಮ್ನವ್ರೆ, ಏನು ನಿಮ್ಮ ಹೆಸರು? ಸುಜಾತ ಅಕ್ಕನವ್ರೆ. ಏನು ಮಾಡ್ಕೊಂಬಂದಿದ್ರಿ ಸುಜಾತ ಅಕ್ಕನವ್ರೆ? ವೆರೈಟಿ. ಅದೇ ವಡೆ ಇದೆ, ವಡೆ ಮತ್ತೆ ಏನೋ ಸೌತೆಕಾಯಿ ಇದೆ, ಏನಂತಾರೆ? ಸೌತೆಕಾಯಿ ಬೋಟು. ಓ, ವೆರಿ ಗುಡ್ ಸುಜಾತ ಅಕ್ಕನವ್ರೆ. ನಿಮಗೆ ಬಿಸ್ನೆಸ್ ಜಾಸ್ತಿ ಆಗೋಗ್ಬಿಟ್ಟಿದೆ ಇವಾಗ. ಆಯಿತು, ಸರಿ, ಮಾಡಿ. ಹಾಂ, ಮತ್ತೆ ಯಾವ ಊರಕ್ಕ? ಗುಲ್ಬರ್ಗ. ಓ, ಗುಲ್ಬರ್ಗದವರು. ಅಕ್ಕಿ ರೊಟ್ಟಿ ಎಲ್ಲ ಜಾಸ್ತಿ ಮಾಡ್ಕೊಂಬಂದಿದ್ದೀರಾ ನೀವು? ಜೋಳದ ರೊಟ್ಟಿ. ಸರಿ ಅಕ್ಕ, ಆಯಿತು, ಒಳ್ಳೇದಾಯ್ತು. ಮೇಡಮ್ ನಮಸ್ಕಾರ. ಮೇಡಮ್ನವರೇ ನಮಸ್ಕಾರ. ಏನು ಮೇಡಮ್ನವರೇ ಸಮಾಚಾರ? ಏನು ಮಾಡ್ಕೊಂಬಂದಿದ್ದೀರಾ ನೀವುಗಳು?
ಮೇಡಮ್ನರೇ ತಾವುಗಳೇನು ಮಾಡ್ಕೊಂಬಂದಿದ್ದೀರಾ ಹೇಳಿ ಮೇಡಮ್ನರೇ. ಸರ್ ಸರ್ ನಿಮ್ಮ ಹೆಸರೇನು ಹೇಳಿ ಸರ್ ಸಾಹೇಬ್ರೆ? ಚಂದ್ರಣ್ಣವ್ರೆ, ಅಕ್ಕವ್ರು ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನೀವು ಬ್ಯುಸಿ ಇದ್ದೀರಾ? ನೀವು ಬಿಸ್ನೆಸ್ ಅಲ್ಲಿ ಭಯಂಕರ ಬ್ಯುಸಿ ಇದ್ದೀರಿ ಇವಾಗ. ಅದೇ 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 ನೋಡಿ, ಅಕ್ಕವರು ನಮ್ಮ ಕಡೆ ಗಮನನೇ ಹರಿಸ್ತಾ ಇಲ್ಲ. ಅವರು ತುಂಬಾ ವ್ಯಾಪಾರ ಮಾಡೋದ್ರಲ್ಲಿ ಬ್ಯುಸಿ ಆಗೋಗ್ಬಿಟ್ಟಿದ್ದಾರೆ. ಏನೇನು ಮಾಡ್ಕೊಂಬಂದಿದ್ದೀರಿ ಸರ್? ಸರ್ ಏನೇನು ಮಾಡ್ಕೊಂಬಂದಿರಿ ಸರ್? ಡಿಶಸ್ ಏನೇನು ಮಾಡ್ಕೊಂಬಂದಿರಿ ಸರ್? ನಾವು ನಮ್ಮನೆ ಕೈ ರುಚಿ ಅಂತ ಮಾಡಿರೋದು. ನಿಮ್ಮನೆ ಕೈ ರುಚಿ. ಬೋಲ್ಡೆ ಹಾಕಿದ್ರಲ್ಲ ಇಲ್ಲಿ, ನಮ್ಮನೆ ಕೈ ರುಚಿ. ಸ್ಪೋರ್ಟ್ಸ್ ಸಲಾಡ್, ಫ್ರೂಟ್ ಸಲಾಡ್, ಫ್ರೂಟ್ ಸಲಾಡು, ಫ್ರೂಟ್ಸ್ ಸಲಾಡ್ 10, ಬಾದಾಮ್ ಫ್ರೂಟು, ರವಾ ಲಡ್ಡು, ಆಮೇಲೆ ಚಾಂದಾಲ್ ವಡ. ಯಾವ ಊರಣ್ಣ ಆಕ್ಚುಲಿ ನಿಮ್ದು? ನಮ್ದು ಶಿವಮೊಗ್ಗ. ಶಿವಮೊಗ್ಗ ಅದೇ ಟೈಪೇ ಮಾಡ್ಕೊಂಬಂದಿರಲ್ಲ. ಇನ್ನು ಹೆಸರು ಕಾಳು ಜನ ಮಾಡ್ಕೊಂಬಂದಿದ್ರೆ ಇದು ಹೆಲ್ತಿ ಫ್ರೂಟ್ ಸಲಾಡು, ಸ್ಪೋರ್ಟ್ಸ್ ಸಲಾಡು. ಇದು ಬಲ್ಲೆ ಬೊಂಬಾಟಾಗಿರ್ತದಣ್ಣ. ಇನ್ನೆಲ್ಲ ವಡೆ ತಿನ್ನೋಣ ಮೇಡಮ್ ಇರಿ ಬೇಡ ಬೇಡ ಬೇಡ, ಆಮೇಲೆ ತಿಂತೀನಿ. ಯಾಕಂತ ಕೇಳಿ ಹೇಳ್ತೀನಿ. ಈ ವಿಡಿಯೋ ಎಲ್ಲಾರನ್ನೂ ಮಾತಾಡ್ಸಿದ್ದಾಗೋದ್ಮೇಲೆ ನಾನು ಆಚೆ ಕಡೆ ಹೋಗ್ತು ಆಮೇಲೆ ಹೇಳಿ ಮೇಡಮ್. ಸ್ಕೂಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ನಮಗೆ. ಹೌದು. ಒಂದು ಒಳ್ಳೆ ಐಡಿಯಾ ಮಾಡಿದ್ರಲ್ಲಣ್ಣ, ಈ ತರ ಮಾಡ್ಬಿಟ್ಟು. ಕಾನ್ಸೆಪ್ಟ್ ಬಗ್ಗೆ ಆಗಲಿ, ಇದು ನಮ್ಮ ಸೆಲೆಬ್ರೇಷನ್ ಬಗ್ಗೆ ಲಾಸ್ಟ್ ಇಯರ್ ಮಾಡೋಣ ಅನ್ಕೊಂಡಿವಿ, ಮಾಡಕ್ ಆಗ್ಲಿಲ್ಲ. ಬಟ್ ನೋಡ್ಕೊಂಡು ಹೋದ್ವಿ ಲಾಸ್ಟ್ ಟೈಮ್. ಹೌದು, ಅದರ ಐಡಿಯಾ ಸಿಕ್ತು. ಈ ಸರಿ ಮಾಡ್ಬೇಕು ಅನ್ನಿಸ್ತು. ಇದು ಒಂದು ವರ್ಷ ಅದಕ್ಕೆ ಮಾಡೋಣ ಅಂತೇಳಿ ನಮ್ಮ ಮಿಸಸ್ ಸಪೋರ್ಟ್ ಇಂದ ಮಾಡಿದ್ವಿ. ಅಲ್ಲ ಸಪೋರ್ಟ್ ಅವರಿಗೂ ಬೇಕು, ಅವ್ರ ಸಪೋರ್ಟ್ ನಿಮ್ಗೆ ಹೌದು. ಇಬ್ರು ಸಪೋರ್ಟ್ ಮಾಡಿದ್ರೆ ನೋಡಿ, ಹೊಸ ಬಿಸ್ನೆಸ್ ಶುರು ಮಾಡೋದಕ್ಕೆ ಒಂದು ನಾಂದಿ ಆದಂಗೆ ಆಗುತ್ತಲ್ಲ ಇವತ್ತಿನ ದಿವಸ, ಇವತ್ತಿಂದಾನೆ. ಅವ್ರಿಗೆ ಬಿಸ್ನೆಸ್ ಮಾಡೋಣ ಅಂತ ಮನೇಲಿ ಇರ್ತಾರಲ್ವಾ. ಹೌದೌದು ಹೌದು. ಅಕ್ಕ ಏನಕ್ಕ ಹೆಂಗ ಅನ್ಸ್ತದಕ್ಕ ಇವತ್ತಿನ ಒಂದು ಕಾನ್ಸೆಪ್ಟ್ ಬಗ್ಗೆ? ತುಂಬಾ ನೈಟ್ ಸೆಕೆಂಡ್ ಶಿಫ್ಟ್ ಡ್ಯೂಟಿ ಮಾಡ್ಕೊಂಡ್ಬಂದು ತುಂಬಾ ಹೆಲ್ಪ್ ಮಾಡಿದ್ದಾರೆ ಬೆಳಗ್ಗೆ ಎದ್ದು. ಹೌದಾ? ಸರಿ ಆದ್ರೂ ನೀವು ಚೆನ್ನಾಗಿ ಮಾಡಿದಿರ ಬಿಡಿ, ಚೆನ್ನಾಗಿ ಮಾಡಿದಿರ. ಮತ್ತು ನೀವು ಕಾನ್ಸಂಟ್ರೇಷನ್ ಆವಾಗಲೇ ನಾನು ನೋಡಿದ್ನಲ್ಲ, ನೀವು ಎಷ್ಟು ಮಾತಾಡ್ಸಿದ್ರು ಮಾತಾಡ್ತಾನೆ ಇಲ್ಲ ಅಂದ್ರೆ ಫುಲ್. ಹೌದು, ನಿಜ. ನಮ್ಮ ಸ್ಕೂಲ್ ಬಗ್ಗೆ ಹೇಳ್ತಾರೆ ಚೆನ್ನಾಗಿ, ಅವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ಸ್ಕೂಲ್ ಬಗ್ಗೆ. ಹೇಳಿ ಸರ್, ಶಾಲೆ ಬಗ್ಗೆ ಹೇಳಿ ಸರ್ ಒಂದು 4 ಮಾತು. ಬೇರೆ ಏನೋ ಮಾತಿಲ್ಲ. ಒಳ್ಳೆ ಎಜುಕೇಶನ್ ಇದೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ಒಳ್ಳೆ ಸ್ಪೋರ್ಟ್ಸ್ ಇಂದ ಹಿಡಿದು ಎಜುಕೇಶನ್ ಇಂದ ಹಿಡಿದು ಒಂದು ಸಾಂಗ್ಸು, ಡ್ಯಾನ್ಸು, ಯೋಗ ಕ್ಲಾಸು, ಸ್ವಿಮ್ಮಿಂಗು, ಅತಿ ಕಡಿಮೆ ಇದರಲ್ಲಿ ತುಂಬ ಚೆನ್ನಾಗಿ ಎಲ್ಲ ಎಜುಕೇಶನ್ ಕೊಡ್ತಾ ಇದ್ದಾರೆ. ಬಟ್ ನಮಗೆ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ. ಬಟ್ ನಮ್ಮ ಮಕ್ಕಳು ಈಗ LKGಲಿ ಮಾತಾಡ್ತಾನೆ ಇರಲಿಲ್ಲ. ಬಟ್ ಅವ್ನು ಸ್ಕೂಲ್ ಫಸ್ಟ್ ಕಲಿಸಿದ್ದೆ, ನಾವು ನರ್ಸರಿ ಕಲಿಸಿಲ್ಲ, ಏನಿಲ್ಲ, ಡೈರೆಕ್ಟ್ LKG ಕಲಿಸಿದ್ದು. ಬಟ್ ಅವಾಗ ತುಂಬ ಇದರಲ್ಲಿದ್ದ. ಬಟ್ ಇವಾಗ ನೋಡಿದರೆ ಇಂಪ್ರೂವ್ಮೆಂಟ್ ನೋಡಿದರೆ ಅವ್ನು ಇವಾಗ ಆಲ್ರೆಡಿ 4th 5th ಕ್ಲಾಸ್ ಇರ್ತಾರಲ್ಲ ಸ್ಟೂಡೆಂಟ್ಸ್, ಆ ಥರ ಇಂಪ್ರೂವ್ಮೆಂಟ್ ಆಗಿದ್ದೇನೆ. ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾನೆ. ನಾವು ಅದಕ್ಕೆ ಅವರಿಗೆ ಮತ್ತೆ ಕೇಳ್ಕೊಂತಿದೀವಿ, ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಾಡಿ ಅಂತ ಪ್ರಾರಂಭ ಮಾಡಿ ಅಂತ ಕೇಳ್ಕೊಂತ ಇದ್ದಾರೆ. ಇದನ್ನು ಮಾಡ್ತಾ ಇಲ್ಲ. ಮಾಡ್ತಾರೆ ಬಿಡಿ, ಸಪೋರ್ಟ್ ಇಂದ ಮಾಡ್ತಾರೆ ಬಿಡಿ, ಮುಂದೆ ಮಾಡ್ತಾರೆ ಅವರು, ಗ್ಯಾರಂಟಿ ಮಾಡ್ತಾರೆ. ಆಯ್ತು ತುಂಬಾ ಅಣ್ಣ. ಏನಣ್ಣ ನಿಮ್ಮ ಹೆಸರು?